ನಮ್ಮ ಜೊತೆ ಸುಜಾತ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯಿತು ಮೇಡಮ್? ಇವತ್ತು ಸಂಜೆ 5 ಗಂಟೆಗೆ ಒಬ್ಬರು ಯೂಟ್ಯೂಬ್ ಚಾನಲ್ನವರು, ಗೊತ್ತಿಲ್ಲ ನನಗೆ, ಈ ರೀತಿ ಬಂದು ಒಬ್ಬರು ಲಾಯರು ನನ್ನನ್ನು ಕರ್ಕೊಂಡು ನನಗೆ ಒಂದು ಚಾನಲ್ ಗೊತ್ತಿದ್ದಾರೆ ಅಂತ ಹೇಳಿಸಿದರು. ಅಲ್ಲಿ ಕಾರಲ್ಲಿ ಒಳಗಡೆ ಕೂರಿಸಿಟ್ಕೊಂಡು ಇಂಥವ್ರದ್ದು ಹೆಸರು ಹೇಳಿ ಅನನ್ಯ ಇಲ್ಲ ಅಂತ ಹೇಳಿ, ಅನನ್ಯನೇ ಇಲ್ಲ ಅಂತ ಹೇಳಿ, ಆಮೇಲೆ ಇಂಥವರು ನಿಮಗೆ ಪ್ರವೋಕ್ ಮಾಡಿದರು, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಜಯಂತ್ ಅವರು, ಇಂಥವರೆಲ್ಲ ಇದು ಮಾಡಿದರು ಅಂತ ಹೇಳ್ಕೊಂಡು ಹೇಳಿಸಿದರು ಬಲವಂತವಾಗಿ. ಹಾಗಾಗಿ ನನಗೆ ಗೊತ್ತಿಲ್ಲ ಈ ರೀತಿ ಎಲ್ಲ ಮಾಡ್ತಾರೆ, ಈ ರೀತಿ ಚಾನಲಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ಬಲವಂತವಾಗಿ ಮಾಡಿಸಿದ್ದಾರೆ. ನಾನು SITಗೆ ಹೋದ ಮೇಲೆ ಏನಿದೆಯೋ ಅದನ್ನು ನಾನು ನಿಜಾಂಶವನ್ನು SIT ಮುಂದೆ ನಾನು ಹೇಳ್ತೀನಿ. ದಯವಿಟ್ಟು ಅಲ್ಲಿ ತನಕ ನೀವು ನನಗೆ ಇದು ಕೊಡಿ. ಮೇಡಮ್, ಒಂದು ಕ್ವಶನು. ನೀವು ಮಾತುಕತೆ ಆಡೋ ಮುಂಚೆ ಅವರು ಯಾವ ರೂಟಲ್ಲಿ ಕರ್ಕೊಂಡು ಹೋದ್ರು ನಿಮ್ಮನ್ನು ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ಈ ಕಡೆಗೆ ಕತ್ತರಿಗುಪ್ಪೆ ಕಾಮಕ್ಕೆ ರೂಟಲ್ಲಿ ಹಾಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಒಂದು ಒಳಗಡೆ ನಿಲ್ಲಿಸ್ಬಿಟ್ಟು ಮಾಡಿರೋದು. ಅವರು ಮಾತಾಡೋ ಸಂದರ್ಭದಲ್ಲಿ ನಾವು ಇದನ್ನು ಇವತ್ತು ಪ್ರಸಾರ ಮಾಡಲ್ಲ, ನೆಕ್ಸ್ಟ್ ನೀವು SIT ಹೋದ್ಮೇಲೆ ಪ್ರಸಾರ ಮಾಡ್ತೀವಿ, ಆ ಥರ ಏನಾದರೂ ಭರವಸೆ ಕೊಟ್ಟಿದ್ರಾ? ಈಗ ನಾವು ಪ್ರಸಾರ ಮಾಡಲ್ಲ, ಇದನ್ನು SITಗೆ ಹೋದ್ಮೇಲೆ ನಾವು ಪ್ರಸಾರ ಮಾಡ್ತೀವಿ, ಆ ಥರ ಏನಾದರೂ ಅಂತ? ಅದು ನನಗೆ ಗೊತ್ತಿಲ್ಲ. ಅಲ್ಲ ಮೇಡಮ್, ನೀವು ಇವತ್ತು ನನಗೆ ಗೊತ್ತಿಲ್ಲ, ಅದು ಆ ಲಾಯರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇಡಮ್, ಇವತ್ತು ಒಂದು ನಿಮಿಷ ಮೇಡಮ್, ಯಾರ್ಯಾರು ಹೆಸರು ಹೇಳಬೇಕು? ಅವ್ರು ಲಾಯರ್ ಏನಂದ್ರು ಮೇಡಮ್ ಅಲ್ಲಿ ಇವತ್ತು ಮಾತಾಡೋ ಮುಂಚೆ ಯಾರ್ಯಾರ ಹೆಸರು ಹೇಳಬೇಕು ಅಂತ ಏನಾದ್ರು ಅಂದ್ರ? ಅದೇ ಗಿರೀಶ್ ಮಟ್ಟಣ್ಣ, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೆಲ್ಲ ನಿಮಗೆ ಇದು ಮಾಡಿದ್ದಾರೆ, ಈ ರೀತಿ ಹೇಳಿ ಆಸ್ತಿಗೋಸ್ಕರ ಇದು ಮಾಡಿ ಅಂತ ಹೇಳಿದರು ಮೇಡಮ್. ಮತ್ತೆ ಇವತ್ತು ಮಾತಾಡುವಾಗ ತುಂಬ ಫ್ರೀಯಾಗಿ ಮಾತಾಡ್ತಿದ್ರು. ಫ್ರೀಯಾಗಿ ಮಾತಾಡಿದಂತ ಅಲ್ಲ, ಒತ್ತಡದಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಾನು ಮೈಂಡಲ್ಲಿ ನನಗೇನೇನೋ ಇದಾಗ್ತಾ ಇದೆ, ಫ್ರೀಯಾಗಿ ನಾನು ಮಾತಾಡಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಅಲ್ಲಿ ಆಸ್ತಿ ವಿಚಾರ ಕೂಡ ಬಂತು. ಆಸ್ತಿ ವಿಚಾರ, ಅಯ್ಯೋ ದೇವ್ರೇ, ಆಸ್ತಿ ವಿಚಾರ ಬಿಟ್ಟು ಬಿಡಿ ಸರ್. ಅವ್ರು ಏನೋ ಹೇಳಿದ್ದಾರೆ, ನಾನು ಅದನ್ನು ಆಸ್ತಿ ವಿಚಾರವಾಗಿ ನನ್ನನ್ನು ಬಲವಂತವಾಗಿ ಹೀಗೆ ಆಸ್ತಿಗೋಸ್ಕರ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಕೇಳಿದರು. ಏನಂದ್ರಿ ಮೇಡಮ್ ನೀವು? ಆಸ್ತಿದು ಬಿಟ್ಟು ಬಿಡಿ, ನಾನು ಎಲ್ಲೂ ಆಸ್ತಿಯನ್ನು ಕೇಳಲಿಲ್ಲ ಅಂತಲೇ ಹೇಳಿದ್ದೀನಿ ಮೇಡಮ್. ಮತ್ತೆ ನೀವು ಇನ್ನೊಂದು ವಾಹಿನಿ ಜೊತೆ ಮಾತಾಡುವಾಗ ನನಗೆ ಅನನ್ಯ ಭಟ್ಟನ ಮಗಳಿಲ್ಲ ಅಂತ ಹೇಳಿದ್ರಿ. ಹಾಂ ಸರ್, ಅವರು ಸಹ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಸಹ ನನ್ನನ್ನು ಇದು ಮಾಡಿ ಕರ್ಕೊಂಡು ಹೋಗಿರೋದು, ಅರ್ಥ ಆಯ್ತಲ್ವಾ? ಅದನ್ನು ಅಲ್ಲಿಗೆ ನಾನು ನಿಲ್ಸೋಕ್ಕೆ ಹೇಳಿದ್ದೀನಿ. ನನ್ನನ್ನು ಇದು ಮಾಡಬೇಡಿ. ನಾನು SIT ಮುಂದೆ ಏನು ಹೇಳಬೇಕೋ ನಾನು ಅಲ್ಲಿ ಹೇಳ್ತೀನಿ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನು ಕರೆದು ನಿಮಗೆ ಇದನ್ನು ಕೊಡ್ತೀನಿ. ಅದೇನಿದೆ ಸತ್ಯಾಂಶ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ. ಓಕೆ ಮೇಡಮ್, ಈಗ ಕೇಸ್ ವಾಪಸ್ ತಗೊಳ್ಳೋ ವಿಚಾರ SIT ಮುಂದೆ ನೀವು ನಿರ್ಧಾರ ಮಾಡ್ತೀರಾ? ಗೊತ್ತಿಲ್ಲ, ನಾನು ನಿರ್ಧಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಾನು ಲಾಯರು, ನಾನು ಮಾತಾಡ್ತೀವಿ. ಈಗ SIT ಮುಂದೆ ಅಂತ ಹೋದಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ಅನನ್ಯ ಭಟ್ ಕೇಸ್ ಬಗ್ಗೆ ಮಾತಾಡ್ತೀರಾ, ಅಲ್ಲ ಕೇಸ್ ವಾಪಸ್ ತೆಗೆದುಕೊಳ್ಳೋರ ಬಗ್ಗೆ ಮಾತಾಡ್ತೀರಾ ಮೇಡಮ್? ಅದು ನಾನು ಅಲ್ಲಿ ಹೋಗಿ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದೀನಲ್ವಾ. ಇನ್ನು ಮುಂದೆ ಪದೇ ನನಗೆ ಪ್ರಶ್ನೆಯನ್ನು ಕೇಳಬೇಡಿ ಮೇಡಮ್. ಓಕೆ, ಲಾಸ್ಟ್ ಒಂದು ಕ್ವಶನ್ ಮೇಡಮ್. ಇವತ್ತು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳುವಂಥ ಸನ್ನಿವೇಶ ಯಾಕೆ ಬಂತು ಮೇಡಮ್? ಅದನ್ನೇ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ, ಅನನ್ಯ ಭಟ್ ಇಲ್ಲ ಅಂತ ಹೇಳಿ ಅಂತ ಹೇಳಿಸಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಂಗಾರೆ ಅನನ್ಯ ಭಟ್ ಇದ್ದಾಳೆ? ಹೌದು, ಸತ್ತು ಇದ್ದಾಳೆ. ಅವಳು ಸತ್ತು ಹೋಗಿದ್ದಾಳೆ. ನಾನು SIT ಮುಂದೆ ಸತ್ಯವನ್ನು ಏನು ಹೇಳಬೇಕು ಅಲ್ಲಿ ಹೇಳ್ತೀನಿ ಸರ್. ದಯವಿಟ್ಟು ನನಗೆ ಬುದ್ಧಿ ಇದೆ. ನಾನು SIT ಮುಂದೆ ಹೋಗ್ತೀನಿ. ಯಾರು ಏನೇ ಹೇಳಿದರು ನಾನೇ ಇನ್ನು ಮುಂದೆ ನಾನು SITಗೆ ಹೋಗೋದು. SIT ಅವರು ಹೇಳಿದ್ದಾರೆ, ಇನ್ನು ಯಾವ ಮೀಡಿಯಾಕ್ಕೂ ನೀವು ಇದು ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ಬಲವಂತವಾಗಿ ಯಾವನೋ ಒಬ್ಬ ಹಾಕಿದ್ದಾನೆ ಅಂತ ಹೇಳ್ಕೊಂಡು ನೀವು ಓಡಿ ಬರ್ತಾ ಇದ್ದೀರಾ. ನಿಮ್ಮ ಒಂದು ಗೊಂದಲ ಸೃಷ್ಟಿ ಆಗಬಾರ್ದು ಅಂತಾನೆ ನಾನು ಇದು ಮಾಡಿದೆ. ಅವ್ರು ಈ ರೀತಿ ಗೊಂದಲ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇನ್ನೊಂದು ಪ್ರಶ್ನೆ ಮೇಡಮ್, ಯಾಕೆ ಸುಜಾತ ಭಟ್ ಒಂದೇ ಅನನ್ಯ ಮಗಳಿದ್ದಾರೆ ಅಂತಾರೆ, ಇನ್ನೊಮ್ಮೆ ಇಲ್ಲ ಅಂತಾರೆ? ಯಾಕೆ ಈ ಒಂದು ಪ್ರಶ್ನೆ ಜನರಿಗೆ ಒಂದು ಮೂಡುತ್ತಲ್ವ ಮೇಡಮ್? ನೀವು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾನು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲ ಬಲವಂತವಾಗಿ ಕೊಡಿಸಿದ್ದಾರೆ. ಇದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. SIT ಅವರು ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್. ನಾನು ಮಲ್ಕೊಳ್ಬೇಕಾ ಬೇಡವಾ? ಅಲ್ಲಿ SIT ಅವರು ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ವಿಚಾರಣೆಗೆ ಹಾಜರಾಗ್ತೀವಿ ಅಂತೀರಿ ಮೇಡಮ್? ನನಗೆ ಗೊತ್ತಿಲ್ಲ, ನಾನು ಇನ್ನು ಲಾಯರ್ ಅನ್ನ ಮೀಟ್ ಮಾಡಿ ಬಂದಿದ್ದೀನಿ. ಇವತ್ತು ಲಾಯರ್ ಜೊತೆ ಮಾತಾಡುವಾಗ ಏನೇನು ವಿಚಾರ ಡಿಸ್ಕಸ್ ಆಯ್ತು ಮೇಡಮ್ ಅಲ್ಲಿ? ಅದು ನಾನು ಹೇಳಲ್ಲ. ಅಲ್ಲಲ್ಲ, ಅದರದ್ದಲ್ಲ, ಕೇಸ್ದಲ್ಲ, ಈ ಒಂದು ಇಂಟರ್ವ್ಯೂ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್. SITಗೆ ಹೋಗೋಣ, SITಯಲ್ಲಿ ಕೊಡೋಣ ಅಂತ ಹೇಳಿದ್ದಾರೆ ಅಷ್ಟೇ.
ಇವಿಷ್ಟು ಸುಜಾತ ಭಟ್ ಅವರು ಮತ್ತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.